ಯಾಕಂದ್ರೆ ಇವತ್ತು ನಾನಲ್ಲ, ಪಾಲ್ ಅದನ್ನೇ ಹೇಳಿದ್ದು, ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿ ಕ್ರಿಸ್ತುವೇ ಜೀವಿಸ್ತಾ ಇದ್ದಾರೆ. ನನ್ನಲ್ಲಿರುವ ಆತ್ಮ ನನ್ನ ಆತ್ಮ ಅಲ್ಲ, ಮನುಷ್ಯನ ಆತ್ಮ ಅಲ್ಲ, ದೇವರಿಂದ ಹುಟ್ಟಿದ ಆತ್ಮ, ಯೇಸು ಕ್ರಿಸ್ತನಿಂದ ಹುಟ್ಟಿದ ಆತ್ಮ. ಆದ್ರಿಂದ ಯೇಸು ಕ್ರಿಸ್ತನೇ ಆ ಆತ್ಮದ ಹೆಸರು. ಯಾರೆಲ್ಲ ಇನ್ನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೀಕ್ಷಾಸ್ನಾನ ತಗೊಳ್ಳದೆ ರಕ್ಷಣೆ ಹೊಂದಿಲ್ವೋ, ಅವರ ಆತ್ಮ ಇಸ್ ಜಸ್ಟ್ ಅ ಹ್ಯೂಮನ್ ಸ್ಪಿರಿಟ್, ಮನುಷ್ಯನ ಆತ್ಮವಾಗಿದೆ. ಮನುಷ್ಯನ ಆತ್ಮದ ಜೊತೆ ದೇವರ ಸಂಪರ್ಕ ಇರಕ್ಕೆ ಸಾಧ್ಯವಿಲ್ಲ. ಅದರಿಂದಾನೇ ಅವರಿಗೆ ಯಾವ ನಂಬಿಕೆಯೂ ಇಲ್ಲ, ಅವರಿಗೆ ದೇವರ ಕಾರ್ಯಗಳು ಅವರಲ್ಲಿ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಆದರೆ ರಕ್ಷಣೆ ಹೊಂದಿರುವ ವ್ಯಕ್ತಿನ ನೋಡುವಾಗ, ಅಲ್ಲಿ ದೇವರು ನೋಡುವಾಗ ಅಲ್ಲಿ ಕಾಣ್ತಾ ಇರುವುದು ಯೇಸು ಕ್ರಿಸ್ತನನ್ನು ದೇವರು ನೋಡ್ತಾ ಇರೋದ್ರಿಂದಾನೇ ಅವರು ಮಾತಾಡ್ತಾ ಇದ್ದಾರೆ, ನಿಮ್ಮೊಳಗಡೆ ಇರುವ ಯೇಸುವನ್ನು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ.